ಇಲ್ಲಿ ಸರಳ ಬಡ್ಡಿ ಲೆಕ್ಕದೊಳಗೆ ಏನಿರ್ತದೆ, ಎದಕ್ಕೆ ಅಸಲು ಅಂತಾರೆ, ಎದಕ್ಕೆ ಅವಧಿ ಅಂತಾರೆ, ಎದಕ್ಕೆ ದರ ಅಂತಾರೆ ಅನ್ನೋದೆಲ್ಲ ನೀವು ಹಿಂದಿನ ವಿಡಿಯೋದಾಗ ಕೇಳಿರಿ. ಇಲ್ಲಿ ನಿಮಗೇನು ಗುರ್ತಿರ್ಬೇಕಂದ್ರೆ 1,000 ರೂಪಾಯಿಗಳಿಗೆ ಇದು ಅಸಲ ತಿಳ್ಕೊರಿ. ಅಸಲು ಎದಕ್ಕೆ ಅಂತಾರೆ ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಅಸಲು ಬರೋಬ್ಬರಿ 1,000 ರೂಪಾಯಿ. ಇದಕ್ಕೇನಂತಾರೆ ಶೇಕಡಾಕ, ಅದಕ್ಕೆ ದರ ಅಂತಾರೆ. ದರ ಬರೋಬ್ಬರಿ ಏನು 10%. ಆಮೇಲೆ ಇದಕ್ಕೇನಂತಾರೆ ಅವಧಿ ಅಂತಾರೆ. ವರ್ಷ ಅಂದ್ರೆ ಅದಕ್ಕೇನು ತಿಳ್ಕೊಬೇಕು ನೀವು, ಅವಧಿ ಅಂತ ತಿಳ್ಕೊಬೇಕು. ಅವಧಿ ಬರೋಬ್ಬರಿ ಎಷ್ಟು, 3 ವರ್ಷ. ಇವು ಸಂಗತಿಗಳನ್ನು ಪರ್ಫೆಕ್ಟ್ ತಿಳ್ಕೊಬೇಕು ನೀವು. ಆಮೇಲೆ ಏನು ಕೇಳೋಣ, ಸರಳ ಬಡ್ಡಿ ಕೇಳೋಣ. ಸರಳ ಬಡ್ಡಿ ಅಂತಂದ್ರೆ ಅಸಲ, ಅವಧಿ ಮತ್ತು ದರಕ್ಕೆ ನೀವು 100ರಿಂದ ಭಾಗಿಸಿದ್ರಿ ಅಂತಂದ್ರೆ ಸರಳ ಬಡ್ಡಿ ಬರ್ತದೆ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಆ ಅಸಲದೊಳಗೆ ನೀವು ಬಡ್ಡಿ ಕೂಡಿಸ್ಬೇಕಾಗ್ತದೆ. ಈಗ ನೀವು ಬರೀ ಬಡ್ಡಿ ಅಷ್ಟೇ ಕಂಡುಹಿಡಿಬೇಕು. ಯಾಕಂದ್ರೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ಅಂದಾಗ ನೀವು ಕೊಟ್ಟ ಸಂಗತಿ ಸರಳ ಬಡ್ಡಿ ಬರೋಬ್ಬರಿ ಎಷ್ಟು, ಸರಳ ಬಡ್ಡಿ ಬರೋಬ್ಬರಿ ಎಷ್ಟು ನೋಡಿ. ಅಸಲು ಗುಂಡ್ಲೆ ಅವಧಿ, ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 1. ವರ್ಷದಾಗದಲ್ಲ ಇದು, ಅದಕ್ಕೆ ನೀವೇನು ಮಾಡಬೇಕು, 1 ಹಚ್ಚಬೇಕು. ಸರಳ ಬಡ್ಡಿ ಅದರ ಹೆಸರೇನು ಅಂದೇನು, ಬಡ್ಡಿ. ಬಡ್ಡಿ ಬರೋಬರೇನು, ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 1. ವರ್ಷದಾಗದ, ತಿಂಗಳದಾಗ ಇತ್ತಂದ್ರೆ 12 ಹಚ್ಬೇಕು, ದಿನದಾಗಿತ್ತಂದ್ರೆ 365. ಮ್ಯಾಲಿಲ್ಲ ಅವಧಿ ಒಳಗೆ 73 ದಿನ ಬಂದಿತ್ತಂದ್ರೆ ಏನು ಮಾಡ್ತೀರಿ, ತಳ 365 ಹಚ್ಚಿಬಿಡ್ರಿ. ಯಾವುದೇ ಒಂದು ಗಣಿತವನ್ನು ಮಾಡುವಾಗ ಆ ಪಾಯಿಂಟ್ಸ್ಗಳು ಹೇಳುವಾಗ ಲಕ್ಷ್ಯ ಕೊಟ್ಟು ಕೇಳಬೇಕು. ಸರಿ ಇಲ್ಲ ಅಂತ ತಿಳ್ಕೊಂಡು ಆ ವಿಡಿಯೋ ಹೇಳಾಗ ನೀವು ಎಷ್ಟು ಲಕ್ಷ ಕೊಟ್ಟು ನೋಡ್ಬೇಕಂದ್ರೆ ನ್ಯಾಚುರಲ್ ನಾನು ನಿಮ್ಮಂತ ಕೂತೇ ಹೇಳ್ತಾನೇನೋ ಅನ್ನೋಂಥ ಭಕ್ತಿದಿಂದ ನೀವು ನೋಡಿ ಕಲಿಬೇಕು. ಆಮೇಲೆ ಇಲ್ಲಿ ಒಂದು ಯಾಕೆ ಇಟ್ಟಾನ ಅದನ್ನು ತಿಳ್ಕೊಬೇಕು. ಇದಕ್ಕೆ ಅವಧಿಗೆ ಇನ್ನೊಂದು ಹೆಸರೇನು, ಕಾಲ ಅಂತಾರೆ. ಅವಧಿನೇ ನಾವು ಕಲಿಯಾಗ ಅವಧಿನೇ ಅಂತ ಇತ್ತು. ಅದಕ್ಕೆ ಅವಧಿ ಅಂದ್ರೆ ನಾವು ತೆಗೆದುಕೊಂಡು ಹಣವನ್ನು ಎಷ್ಟು ದಿವಸ ಇಟ್ಕೊಂಡಿರ್ತಾನೆ ಆ ಸಮಯಕ್ಕೆ ಏನಂತಾರೆ ಅವಧಿ ಅಂತಾರೆ. ಅಸಲ್ ಅಂದ್ರೆ ನೀವು ಅಡಚಣೆಗಾಗಿ ತೆಗೆದುಕೊಂಡ ಹಣಕ್ಕೆ ಏನಂತಾರೆ ಅಸಲ್ ಅಂತಾರೆ. ಅದು 100ಕ್ಕೆ 1 ವರ್ಷಕ್ಕೆ ಹೇಳುವಂಥ ಹಣದ ರೂಪವನ್ನು ದರ ಅಂತಾರೆ. ಈ ಸೂತ್ರವನ್ನು ಹಚ್ಚಿ ನೀವು ಮಾಡಿದಿರಿ ಅಂತಂದ್ರೆ ನಿಮಗೆ ಸರಳ ಬಡ್ಡಿ ಬರ್ತದೆ. ನಾವು ಕೇಳಿದ್ದೇನು ಸರಳ ಬಡ್ಡಿ. ಸರಳ ಬಡ್ಡಿ ಅಸಲು ಎಷ್ಟು ಅದ ನೋಡ್ರಿ, 1,000 ರೂಪಾಯಿ ಅದ. ಅವಧಿ ಎಷ್ಟು ಕೇಳ್ಯಾನ, ಅವಧಿ 3 ವರ್ಷದ. ದರ ಎಷ್ಟದ, ದರ ನೋಡ್ರಿ 10 ಅದ. ಸರ್ವಾಸವಾಗಲಿ 100 ಗುಂಡ್ಲೆ 1. 100 ಗುಂಡ್ಲೆ 1. ಇವು 2 ಸೊನ್ನೆ ಅದು, ಇವು 2 ಸೊನ್ನೆ ನೋಡ್ರಿ. 10 ಹತ್ತಲೆ 100, 100 ಮೂರ್ಲೆ 300 ರೂಪಾಯಿ. ಸರಳ ಬಡ್ಡಿ ಅಂದ್ರು ಒಂದೇ. ಅಲ್ಲಿ ಏನು ಬರ್ದ ನೋಡ್ರಿ, ಸರಳ ಬಡ್ಡಿ ಅಂತ ಬರ್ದಾನಿಲ್ಲ, ಬೇರೆ ಸರಳ ಬಡ್ಡಿ ಬರೋಬರಿ, ಸರಳ ಬಡ್ಡಿ ಬರೋಬರಿ 300 ರೂಪಾಯಿ. ಉತ್ತರ ಸಂಖ್ಯೆ ಎಷ್ಟದ ನೋಡ್ರಿ, ಉತ್ತರ ಸಂಖ್ಯೆ 300. ಉತ್ತರ ಸಂಖ್ಯೆ ಸಿ. ನೀವು ಮಾಡಿದ್ದರ ರೈಟ್ ಹಾಕೊಡ್ರಿ, ಆ ಸಿಗೆ ಹಿಂಗೆ ರೌಂಡ್ ಹಾಕಿಬಿಡ್ರಿ. ಈಗ ಇದೇ ಗಣಿತದೊಳಗೆ ಎಷ್ಟು ನಮೂನಿ ಬರ್ತಾವ ಅನ್ನೋದನ್ನ ನಿಮಗೆ ಒಂದೊಂದು ಪರ್ಟಿಕ್ಯುಲರ್ ನೀವೆಲ್ಲ ಸರಳ ಬಡ್ಡಿ ಲೆಕ್ಕದೊಳಗೆ ಶರಣೆ ಇದ್ದೇ ಇರ್ತೀರಿ. ಯಾಕಂದ್ರೆ ಇವತ್ತನ್ನೇ ಕಲಿಸಿರ್ತಾರ ಅವ್ರ ಹೆಚ್ಚ ನಿಮಗೆ. ಲಾಸ, ಮಾಸ, ಭಿನ್ನ ರಾಶಿ, ಸರಳೀಕರಣ, ಸರಳ ಬಡ್ಡಿ, ಸುತ್ತಳತೆ, ಇವು ಕಾಮನ್ನಾಗಿ ಕಲಿಸಿರ್ತಾರೆ. ಇವು ಭಾಳ ಉದಾಹರಣೆ ಹಾಕೋದು ಮುಂದೆ ಯಾವಾಗಂದ್ರೆ ಟೆಸ್ಟ್ ಪೇಪರ್ ಅಂತ ಬರ್ತಿರ್ತಾವೆ. ಭಿನ್ನ ರಾಶಿ ಒಳಗೆ ಸರಳ ಬಡ್ಡಿ ಕಂಡು ಹಿಡಿಬೇಕಾಗ್ತದೆ. ಈಗ ಇದು ಪೂರ್ಣ ಸಂಖ್ಯೆದಾಗದ, ಆಮೇಲೆ ದಶಮಾಂಶದಾಗ ಬರ್ತಾವೆ ದರ, ಆಮೇಲೆ ಭಿನ್ನ ರಾಶಿ ಒಳಗೆ ಅವಧಿ ಬರ್ತದೆ. ಇಂಥ ಕಠಿಣ ಲೆಕ್ಕಗಳನ್ನು ನೀವು ಮಾಡೋದು ಕಲಿಬೇಕು. ಆಮೇಲೆ ಇನ್ನು OMR ಪೇಪರ್ದಾಗ ಇದನ್ನು ಹೆಂಗೆ ಬಿಡಿಸೋದು ಅನ್ನೋದು ಈಗ ನಾ ಹೇಳೋದಿಲ್ಲ, ನಾ ಮುಂದೆ ಹೇಳ್ತೇನೆ ನಿಮಗೆ. ಯಾಕಂದ್ರೆ ಈಗ ನಾ ಹೇಳಿಬಿಟ್ಟು ಅಂದ್ರೆ ಏನು ಮಾಡ್ತೀರಿ ಅಂದ್ರೆ ನೀವು ಆ ರೀತಿ ಪ್ರಕಾರ ಗಣಿತ ಮಾಡೋದು ಬಿಟ್ಟು, ಸರ್ ನಿಮ್ಮ ಟ್ರಿಕ್ಸ್ ಮೇಲೆ ನಾವು ಆನ್ಸರ್ ಹಾಕಿದ್ದೀವ್ರಿ ಅಂತ ಹೇಳಿದ್ರಿ ಅಂದ್ರೆ ನಾ ಬರೀ ಕತ್ತಿಯಂಗೆ ನಿಮ್ಮ ಮುಂದೆ ನಾ ಬೋರ್ಡ್ನ್ಯಾಗ ತಿಳಿಸೋದು ಬರ್ತದೆ. ನಾ ತಿಳಿಸೋದು ಅದರಿಂದ ಇದರ ಸಲುವಾಗಿ ಸ್ಪೆಷಲ್ ನಿಮಗೊಂದು
500 ಗಣಿತಗಳ ವಿಡಿಯೋ ಮಾಡಿ ಹಾಕ್ತಾನೆ. ಆ 500 ಗಣಿತಗಳನ್ನು ನೀವು ಕಲ್ತಿರ್ತೀರಿ, ಹೆಂಗಾದ್ರು ಇದನ್ನು ಪರ್ಫೆಕ್ಟ್ ಆಗಿರ್ತೀರಿ. ಆ 500 ಗಣಿತಗಳನ್ನು ನೀವು ಏನು ಮಾಡ್ತೀರಿ ಅಂದ್ರೆ ಬಾಯಲ್ಲಿ ಹಾಕೋತ ಹೋಗ್ತಾರೆ. ಅಂದ್ರೆ ಎಲ್ಲ ಚಾಪ್ಟರ್ ಅಭ್ಯಾಸನ ಕಲಿತಾಗ ನಿಮಗೆ ಅದು ಬಾಯಿದಿಂದ ಹಾಕ್ಲಿಕ್ಕೆ ಬರ್ತಾವೆ. ಆಮೇಲೆ ಈಗ ನಾ ಹಿಂಗೆ ಬಡ ಹೇಳಿದಂದ್ರೆ ಅದು ಏನು ಅನ್ನೋದೇ ನಿಮ್ಗೆ ಗುರ್ತಿರಂಗಿಲ್ಲ. ಸರ್ ಹಿಂಗೆ ಹೊಡೆದಾರ ಅಂತ ಹೊಡೆದಿಟ್ಟು ಬಿಟ್ರಿ ಅಂದ್ರೆ ಎದಕ್ಕೆ ಬರ್ತದ? ನೀವೇ ಎಕ್ಸ್ಪರ್ಟ್ ಆದ್ರಿ ಅಂತಂದ್ರೆ ನೀವೇ ಗಣಿತಗಳನ್ನು ಮಾಡ್ತೀರಿ, ನೀವೇ ಸ್ವಂತ ಮಾಡ್ತೀರಿ. ನನಗೆ ಗುರ್ತು ಇದು 100 ಗುಂಡ್ಲೆ 1 ಚಂದ ಕಾಣಿಸ್ಬೇಕು ನನಗೆ. ಏನು ನಮ್ಮದೇ ಅದ ಇದು ವಿಡಿಯೋ, ಯಾರು ಮಾಡಿದ್ದೆ ಅಲ್ಲಲ್ಲ. ಇದು ಬಡ್ಡಿ ಅಂದರು ಒಂದೇ, ಸರಳ ಬಡ್ಡಿ ಅಂದರು ಒಂದೇ. ನೋಡ್ರಿ ಇಷ್ಟೆಲ್ಲ ಚೆನ್ನಾಗಿ ಫೇರ್ದಾಗ ಬರ್ಕೊಂಡು ನಿಮ್ದು ರೈಟ್ ಆಗಿತ್ತ, ನಿಮ್ಮ ಸರಿ ತೋರಿಸ್ರಿ, ಪಾಲಕರು ತೋರಿಸಿ ರೈಟ್ ಹಾಕ್ಕೊಡ್ರಿ. ಮುಂದಿನ ಗಣಿತ ಕೇಳ್ತಾವೆ.